ಬಿಜೆಪಿ ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನ ಆಗಿದೆ ಎರಡೂ ಕಡೆಯಿಂದ. ಸೊ ಹಂಗಾಗಿ ಈಗ ವಿಜಯೇಂದ್ರ ಅಶೋಕ ನೇತೃತ್ವದಲ್ಲಿ ತುರ್ತು ಸಭೆ. ಬಿಜೆಪಿಯಿಂದ 4, ಜೆಡಿಎಸ್ನ 7 ಶಾಸಕರಿಂದ ಕ್ರಾಸ್ ವೋಟಿಂಗ್ ಆಗಿದೆ. ಬಿಜೆಪಿ ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಬ್ಬರು ನಾಯಕರು ಅವರ ನೇತೃತ್ವದಲ್ಲಿ ಈಗ ತುರ್ತು ಸಭೆಯನ್ನು ಮಾಡಲಾಗುತ್ತೆ. ಸೊ ಇದು ದೊಡ್ಡ ಹಿನ್ನಡೆ ಆಗುತ್ತೆ ಆರ್ ಅಶೋಕ್ ಮತ್ತೆ ವಿಜಯೇಂದ್ರ ಅವರಿಗೆ. ಗೊತ್ತಿಲ್ಲ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಬಿಜೆಪಿಯಿಂದ ಅಡ್ಡ ಮತದಾನ ಆಗತ್ತೆ ಅಂತೇಳಿ. ಬಿಜೆಪಿಯಿಂದಲೂ ಕೂಡ ಅಡ್ಡ ಮತದಾನ ಆಗಿದೆ, ಜೆಡಿಎಸ್ ಕಡೆಯಿಂದಲೂ ಕೂಡ ಅಡ್ಡ ಮತದಾನ ಆಗಿದೆ. ವಾಟ್ ನೆಕ್ಸ್ಟ್? ಮುಂದೆ ಏನು ಮಾಡಬಹುದು, ಯಾರು ಏನು ಅನ್ನೋದು ಗೊತ್ತಾಗಲ್ಲ ಅಂತಲ್ಲ, ಗೊತ್ತಾಗ್ಬಿಡುತ್ತೆ. ಕ್ರಾಸ್ ವೋಟಿಂಗ್ ಯಾರು ಮಾಡಿದ್ರು ಏನು ಎತ್ತ ಅಂತೇಳಿ ಬಹಿರಂಗವಾಗಿ ಕನ್ಫರ್ಮ್ ಹೇಳದೇ ಇದ್ರೂ ಕೂಡ ಗೊತ್ತಾಗತ್ತೆ. ಯಾರೆಲ್ಲ ಮಾಡಿದ್ರು, ಯಾರಿಗೆಲ್ಲ ಅಸಮಾಧಾನ ಇತ್ತು ಅದೆಲ್ಲವೂ ಕೂಡ ಗೊತ್ತಾಗತ್ತೆ. 4 ಶಾಸಕರು ಬಿಜೆಪಿಯಿಂದ ಅಡ್ಡ ಮತದಾನವನ್ನು ಮಾಡಿದ್ದಾರೆ. ಸಹಜವಾಗಿ ಯಾರು ಕೂಡ ಭರ್ಜರಿ ಆಗಿರುವಂಥ ಗೆಲುವು ಕಾಂಗ್ರೆಸ್ಗೆ ಸಿಗತ್ತೆ ಅಂತೇಳಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆತಂಕ ಇತ್ತು. ವಿನಯ್ ಕಾರ್ತಿಕ್ ಅವರ ಗೆಲುವು ಏನಾಗುತ್ತೆ, 140 ಜನರ ಪೈಕಿ ಕರೆಕ್ಟಾಗಿ 28 ಭಾಗ ಮಾಡಿದ್ರೆ 28 ಜನ ಅವ್ರನ್ನ ಹಾಕ್ತಾರಾ ಇಲ್ಲ ಅಥವಾ ಕ್ರಾಸ್ ವೋಟಿಂಗ್ ಆಗತ್ತಾ ಅನ್ನುವಂಥ ಆತಂಕ ಕಾಂಗ್ರೆಸ್ಸಲ್ಲೂ ಕೂಡ ಇತ್ತು. ಆದರೆ ಕಾಂಗ್ರೆಸ್ಗೆ ಬಿಜೆಪಿ ಮತ್ತು ಜೆಡಿಎಸ್ ಸೇರಿದಂತೆ ಒಟ್ಟು 11 ಜನ ಶಾಸಕರು ಬಿಜೆಪಿ ಬಿಟ್ಟು ಈಗ ಕಾಂಗ್ರೆಸ್ಗೆ ಓಟ್ ಹಾಕಿರೋದು. ಎರಡೂ ಸೇರಿಸಿದರೆ, ಮೈತ್ರಿ ಸೇರಿಸಿದರೆ 11 ಜನ ಶಾಸಕರು ಅಡ್ಡ ಮತದಾನವನ್ನು ಮಾಡಿದ್ದಾರೆ. ಸೊ ಹಂಗಾಗಿ ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಸ್ಪರ್ಧೆಯನ್ನು ಮಾಡಿದ್ರಲ್ಲ, ಅಭ್ಯರ್ಥಿಗಳು ಯಾರೆಲ್ಲ ಇದ್ರಲ್ಲ, ಅವರೆಲ್ಲರೂ ಕೂಡ ಭರ್ಜರಿ ಆಗಿರುವಂಥ ಗೆಲುವು ಅವರಿಗೆ. ನಿರೀಕ್ಷೆಗಿಂತ ಹೆಚ್ಚು ಮತಗಳು ಸಿಕ್ಕಿವೆ. 140 ಬಂದರೆ ಸಾಕು ಅಂತ ಕಾಂಗ್ರೆಸ್ ಹೇಳ್ತಾ ಇತ್ತು. ಬಂದಿರೋದೆಷ್ಟು? 151. ಹೆಚ್ಚುವರಿಯಾಗಿ 11 ಮತಗಳು ಸಿಕ್ಕಿವೆ ಕಾಂಗ್ರೆಸ್ಗೆ. ಇದು ಭರ್ಜರಿ ಆಗಿರುವಂಥ ಗೆಲುವಾಗುತ್ತೆ ಕಾಂಗ್ರೆಸ್ ಆ್ಯಂಡ್ DK ಶಿವಕುಮಾರ್ ಅವರಿಗೆ. ಅವರ ತಂತ್ರಗಾರಿಕೆ ಇಲ್ಲಿ ವರ್ಕ್ ಆಗಿದೆ. 2 ದಿನಗಳ ಕಾಲ ರೆಸಾರ್ಟಲ್ಲಿ ಇದ್ದರು. ಯಾವ ರೀತಿಯಾಗಿ ವೋಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೂಡ ನೀಡಲಾಗಿತ್ತು. ಅದೆಲ್ಲ ಪ್ರಯತ್ನ, ಈಗ ಆ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಭರ್ಜರಿ ಆಗಿರುವಂಥ ಗೆದ್ದು ಬೀಗಿರುವಂಥದ್ದು ಕಾಂಗ್ರೆಸ್ನ ಅಭ್ಯರ್ಥಿಗಳು. ಆದರೆ ಇಲ್ಲಿ ಹಿನಾಯ ಸೋಲಾಗಿದ್ದು ಯಾರಿಗೆ? JDSಗೆ. ಅವರು ಅಂದ್ಕೊಂಡಂಗೆ ಬರಲೇ ಇಲ್ಲ. ಅಟ್ಲೀಸ್ಟ್ 18 ಆದರೂ ಜನ ಶಾಸಕರು ವೋಟ್ ಮಾಡಬಹುದಾಗಿತ್ತು. 18 ಜನ ಮಾಡಿಲ್ಲ, 14 ಜನ ಮಾತ್ರ ಮಾಡಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್. ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಸಹಜವಾಗಿ ಕುತೂಹಲ ಇತ್ತು, ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಏನಾಗಬಹುದು, JDSನ ಅಭ್ಯರ್ಥಿಗೆ ಎಷ್ಟು ಮತಗಳು ಬೀಳುತ್ತೆ ಅನ್ನೋದು. ಗೆಲ್ಲತ್ತೆ ಅಂತೇಳಿ ಬಹುಶಃ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ಎಷ್ಟು ಬರಬಹುದು, ಅವರ ಪರವಾಗಿ ಎಷ್ಟು ಜನ ಇರಬಹುದು ಅನ್ನೋದು. ಆದರೆ ಇಲ್ಲಿ ಹಿನಾಯ ಸೋಲಾಗಿದ್ದು JDSಗೆ, ಅಂದ್ಕೊಂಡಂಗೆ ರಿಸಲ್ಟ್ ಬಂದಿದ್ದು ಕಾಂಗ್ರೆಸ್ಗೆ. ಸಂಭ್ರಮಾಚರಣೆ ಯಾವ ರೀತಿಯಾಗಿದೆ? ಪ್ರೇಮ್, ಎಲ್ಲರ ನಿರೀಕ್ಷೆ ಇದ್ದಿದ್ದು ಒಂದು, ಈಗ ಆಗಿದ್ದೇ ಬೇರೆ. DK ಶಿವಕುಮಾರ್ ಅವರು ಈ ಒಂದು ಪ್ರತಿಷ್ಠೆಯ ಕದನದಲ್ಲಿ ಗೆದ್ದಿದ್ದಾರೆ. ಅದರಲ್ಲಿ JDSನ 7 ವೋಟ್ಗಳನ್ನ ತಮ್ಮ ಅಭ್ಯರ್ಥಿಗೆ ಹಾಕಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ನ 4 ವೋಟ್ಗಳು, ಒಟ್ಟು 11 ವೋಟ್ಗಳು ಅಡ್ಡ ಮತದಾನ ಆಗುವ ಮೂಲಕ ಮೈತ್ರಿ ಪಾಳಯಕ್ಕೆ ಈಗ ದೊಡ್ಡ ಶಾಕ್ ಎದುರಾಗಿದೆ. ಯಾವಾಗ ಅಡ್ಡ ಮತದಾನದ ಆಯ್ತು ಅಂತ ಗೊತ್ತಾಯ್ತು, ಎಲ್ಲ ವಿರೋಧ ಪಕ್ಷದ ನಾಯಕರು, ಅಶೋಕ್ ಸೇರಿದಂತೆ ವಿರೋಧ ಪಕ್ಷದ ನಾಯಕರು ಪ್ರತ್ಯೇಕ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದರ ನಡುವೆ 5ನೇ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಂತಹ ವಿನಯ್ ಕಾರ್ತಿಕ್ ಅವರು 32 ಮತಗಳನ್ನು ಪಡೆಯುವ ಮೂಲಕ ಅವರಿಗೆ ಈಗ ಹೈಯೆಸ್ಟ್ ವೋಟ್ ಬಿದ್ದಿರೋದು. ಹರಿಪ್ರಸಾದ್ಗೆ 30 ವೋಟ್ ಬಿದ್ದಿದ್ರೆ ವಿನಯ್ ಕಾರ್ತಿಕ್ಗೆ 32 ಮತಗಳು ಬಿದ್ದಿದ್ದಾವೆ. ಈ ಮೂಲಕ ಅಚ್ಚರಿಯ ರೀತಿಯಲ್ಲಿ ಜಯಬೇರಿಯನ್ನ ಕೂಡ ಬಾರಿಸಿದ್ದಾರೆ. ಇನ್ನೊಂದು ಕಡೆ JDSನವರು ಏನು ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು, ಗೆದ್ದೇ ಬೀಗ್ತಾರೆ ಅಂತ ಹೇಳಿ ಕೆಲವೊಂದಿಷ್ಟು ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನ ಕೂಡ ನಾಯಕರು ವ್ಯಕ್ತಪಡಿಸಿದ್ರು. ಆದ್ರೆ ಇಲ್ಲಿ JDSಗೆ ದೊಡ್ಡ ಶಾಕ್ ಆಗಿದೆ. JDSಗೆ ಕೇವಲ 14 ಮತಗಳು ಬಿದ್ದಿರೋದು ಅಚ್ಚರಿಯನ್ನ ಮೂಡಿಸಿದೆ. JDSನ ಲೆಕ್ಕಾಚಾರ ಇದ್ದಿದ್ದು ಒಟ್ಟು 22 ಮತ ಆದ್ರೂ ಬೀಳುತ್ತೆ ಅಂತ. ಆದ್ರೆ JDSನವರೇ 7 ಜನ ಕೈ ಕೊಟ್ರೆ ಬಿಜೆಪಿಯವರು 3 ಜನ ಈಗ ಕೈ ಕೊಟ್ಟಿರೋದು ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಬಿಜೆಪಿ ಅಧಿಕೃತ ಅಭ್ಯರ್ಥಿಗಳಿಗೆ ಅಶೋಕ್ ಅವರು ಇವತ್ತು ಮಾಹಿತಿಯನ್ನ ನೀಡಿದ್ರು, ನಾವು 30 ಮತದಾನವನ್ನ ಹಾಕಿಸಿದ್ವಿ ಅಂತ. ಆದ್ರೆ ಇಬ್ಬರಿಗೂ ಕೂಡ ಲಿಂಗರಾಜ್ ಪಾಟೀಲ್ ಇರ್ಬೋದು, ರಘು ಕೌಟಿಲ್ಯ ಇರ್ಬೋದು. ರಘು ಕೌಟಿಲ್ಯಗೆ 29 ವೋಟ್ಗಳು ಬಿದ್ರೆ ಲಿಂಗರಾಜ್ ಪಾಟೀಲ್ಗೆ 27 ವೋಟ್ಗಳು ಬಿದ್ದಿದ್ವು. ಲಿಂಗರಾಜ್ ಪಾಟೀಲ್ 2ನೇ ಪ್ರಾಶಸ್ತ್ಯದ ರೌಂಡ್ ನಲ್ಲಿ ವಿಜೇತರಾಗಿ
ಹಾಕ್ತಾರೆ ಅವರಿಗೆ ಎರಡನೇ ಪ್ರಾಶಸ್ತ್ಯದ ಮತಗಳು ಬರುವ ಮೂಲಕ. ಆದ್ರೆ ಇಲ್ಲಿ ಲೆಕ್ಕಾಚಾರಗಳು ಬುಡಮೇಲು ಮಾಡಿರುವಂತಹದ್ದು ಮಾತ್ರ 5ನೇ ಅಭ್ಯರ್ಥಿ ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ ಅವರು ಜಯಬೇರಿ ಬಾರಿಸುವ ಮೂಲಕ, ಈ ಮೂಲಕ ಮೈತ್ರಿ ನಾಯಕರಿಗೆ ಈಗ ಸದ್ಯ ದೊಡ್ಡ ಶಾಕ್ ಎದುರಾಗಿದೆ. ಇನ್ನು DK ಶಿವಕುಮಾರ್ ಅವರು ಕೂಡ ಗೆಲ್ಲುವ ವಿಶ್ವಾಸದಲ್ಲಿದ್ರು. ಮೊನ್ನೆಯಿಂದ ಕೂಡ ತಮ್ಮ ಶಾಸಕರು ಕೈತಪ್ಪಿ ಹೋಗಬಾರ್ದು, ಯಾವುದೇ ಮತಗಳು ಹಸಿಂದ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಮೊನ್ನೆ ಟ್ರೈನಿಂಗ್ ಪ್ರೊಸೆಸ್ ಎಲ್ಲ ಮುಗಿಸಿದ್ರು. ಆದ್ರೆ ಈಗ ಕಾಂಗ್ರೆಸ್ನ ನಾಯಕರು ಹಾಕಿರುವಂತಹ ಲೆಕ್ಕಾಚಾರದಂತೆಯೇ ಎಲ್ಲರೂ ಸರಿಯಾಗಿ ಮತದಾನವನ್ನ ಮಾಡಿದ್ದಾರೆ. BK ಹರಿಪ್ರಸಾದ್ ಅವರಿಗೆ 30 ಓಟುಗಳು ಬಿದ್ದಿದ್ದಾವೆ. PV ಮೋಹನ್ ಅವರಿಗೆ 29 ಓಟ್ಗಳು ಬಿದ್ದಿದ್ರೆ ವಿನಯ್ ಕಾರ್ತಿಕ್ ಅವರಿಗೆ 32 ಓಟ್ಗಳು ಬಿದ್ದಿದ್ದಾವೆ. ಇನ್ನುಳಿದಂತಹ ಇಬ್ರು ಕಮಕನ್ನೂರ್ ಅವರಿಗೆ 30 ಓಟ್ಗಳು ಬಿದ್ದಿದ್ದಾವೆ. ಸೊ ಹೀಗಾಗಿ ಒಟ್ಟು 5 ಅಭ್ಯರ್ಥಿಗಳ ಪೈಕಿ 5 ಕೂಡ ಗೆದ್ದು ಬೀಗಿದ್ದಾರೆ. ಆದ್ರೆ ಮೈತ್ರಿಯನ್ನ ಮಾಡಿಕೊಳ್ಳಕ್ಕೆ ಹೋಗಿ ಮೈತ್ರಿ ನಾಯಕರಿಗೆ ಹೆಚ್ಚುವರಿ ಮತವನ್ನ ಹಾಕ್ಲಿಕ್ಕೆ ಹೋಗಿ ಬಿಜೆಪಿಗೆ ನಿಜಕ್ಕೂ ಶಾಕ್ ಎದುರಾಗಿತ್ತು. ಬಿಜೆಪಿಯ ಅಭ್ಯರ್ಥಿ ಲಿಂಗರಾಜು ಪಾಟೀಲ್ ಅವರು ಕೇವಲ 27 ಮತಗಳನ್ನ ಪಡೆದುಕೊಂಡ್ರು. ಎರಡನೇ ಸುತ್ತಿನಲ್ಲಿ ಅವರು ಎರಡನೇ ಪ್ರಾಶಸ್ತ್ಯದಲ್ಲಿ ಅವರು ಗೆಲುವನ್ನ ಸಾಧಿಸುವಂತಾಯ್ತು. ಒಂದು ವೇಳೆ ಎರಡನೇ ಪ್ರಾಶಸ್ತ್ಯದ ಮತಗಳು ಸಂಪೂರ್ಣವಾಗಿ ಇವರಿಗೆ ಲಿಂಗರಾಜು ಅವರಿಗೆ ಗೋವಿಂದರಾಜು ಅವರಿಗೆ JDS ನ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ ಹೋಗಿದ್ರೆ ಬಿಜೆಪಿ ಅಭ್ಯರ್ಥಿಗೂ ಕೂಡ ಒಂದಿಷ್ಟು ಸೋಲುವ ಆತಂಕ ಇತ್ತು. ಆದ್ರೆ ಈಗ ಈ ಎಲ್ಲಾ ಲೆಕ್ಕಾಚಾರಗಳು ಉಲ್ಟಾ ಆಗಿದ್ದಾವೆ. DK ಶಿವಕುಮಾರ್ ಅವರು ಇಲ್ಲಿ ಗೆಲುವನ್ನ ಸಾಧಿಸಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಮೈತ್ರಿ ನಾಯಕರು ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ. ಯಾರೆಲ್ಲ ಅಡ್ಡ ಮತದಾನ ಮಾಡಿರಬಹುದು ಎನ್ನುವಂತ ಒಂದಿಷ್ಟು ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಇವತ್ತು ಬೆಳಗ್ಗೆಯಿಂದ ಮತದಾನ ನಡೀತಾ ಇತ್ತು. 222 ಶಾಸಕರು ಕೂಡ ಆಗಮಿಸಿ ಮತವನ್ನ ಹಾಕಿದ್ರು. JDS ನ ಶಾಸಕರು ಒಟ್ಟು 18 ಶಾಸಕರೇನಿದ್ದಾರೆ ಅವ್ರನ್ನೆಲ್ಲರನ್ನ ಹಿಡಿದಿಟ್ಟುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ಆದ್ರೆ ಈಗ JDS ನ ಬರೋಬ್ಬರಿ 7 ಓಟ್ಗಳು JDS ನಿಂದ ಕೈತಪ್ಪಿ ಹೋಗಿದ್ದಾವೆ. ಸೊ ಹೀಗಾಗಿ ಇದು ಸಾಕಷ್ಟು ಹಿನ್ನಡೆ ಅಂತಾನೆ ಹೇಳ್ಬೋದು. ಕುಮಾರಸ್ವಾಮಿ ಅವರು ಅಭ್ಯರ್ಥಿಯನ್ನ ಹಾಕಿಲ್ಲ ಅಂತ ಹೇಳಿದ್ರು ಕೂಡ ಈ ಒಂದು ಮುಜುಗರದಿಂದ ಪಾರಾಗಬಹುದಿತ್ತು. ಆದ್ರೆ JDS ನಿಂದ ಅಧಿಕೃತ 3ನೇ ಅಭ್ಯರ್ಥಿ ಅಂದ್ರೆ NDA ಇಂದ 3ನೇ ಅಭ್ಯರ್ಥಿ, JDS ನಿಂದ ಮೊದಲ ಅಭ್ಯರ್ಥಿಯನ್ನ ಹಾಕಿರೋದು ಇಲ್ಲಿ ಪರಿಷತ್ತು ಚುನಾವಣೆ ನಡೆಯುವಂತಾಯ್ತು. ಇಲ್ದಿದ್ರೆ ಅವಿರೋಧವಾಗಿ ಎಲ್ಲರೂ ಕೂಡ ಆಯ್ಕೆ ಆಗ್ತಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಈಗ ತಮ್ಮ ಅಭ್ಯರ್ಥಿಯನ್ನ ಹಾಕಿ ಈಗ ಸೋತಿದ್ದಾರೆ. ಸೋತಿರೋದು ಇಲ್ಲಿ ಪ್ರಶ್ನೆ ಆಗಿಲ್ಲ. ಆದ್ರೆ ಅವರ ಪಕ್ಷದಲ್ಲಿಯೇ ಈಗ ಭಿನ್ನಮತ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮೈತ್ರಿಯ 4 ಜನ ಅಂದ್ರೆ ಬಿಜೆಪಿಯ 4 ಜನ, JDS ನ 7 ಜನ, ಒಟ್ಟು 11 ಜನ ಅಡ್ಡ ಮತದಾನವನ್ನ ಮಾಡುವ ಮೂಲಕ ಈಗ ಶಾಕ್ ಅನ್ನ ನೀಡಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿರೋದು. ಇವತ್ತು GT ದೇವೇಗೌಡರು ಬೆಳಗ್ಗೆನೆ ಹೇಳಿದ್ರು, ನಾನು ಆತ್ಮಸಾಕ್ಷಿ ಇದಕ್ಕಾಗಿ ಮತದಾನವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹನೂರು ಮಂಜುನಾಥ್ ಅವರು JDS ನ ಪಾಳಯದಲ್ಲಿ ಗುರುತಿಸಿಕೊಂಡಿರಲಿಲ್ಲ, ಅವರೇನಾದ್ರೂ ಮತದಾನ ಮಾಡಿದ್ರ ಅನ್ನುವಂಥದ್ದು. ಇನ್ನು ಉಳಿದ 5 ಯಾರು ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ಸೊ ಹಾಗಾಗಿ ಇವತ್ತು ನಡೆದಂತಹ ಪರಿಷತ್ ಕದನ ಏನಿದೆ DK ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ಆಗಿತ್ತು. ಆದ್ರೆ DK ಶಿವಕುಮಾರ್ ಅವರು ಈಗ ಜಯ ಸಾಧಿಸಿದ್ದಾರೆ. ರೆಸಾರ್ಟ್ ರಾಜಕಾರಣ ಹಾಗೆ ಆಪರೇಷನ್ ಮಾಡೋದು, ಅಡ್ಡ ಮತದಾನ ಹಾಕುವಂತೆ ಬೇರೆ ಪಕ್ಷದವರನ್ನ ಕುದುರೆ ವ್ಯಾಪಾರದಲ್ಲಿ ಈಗ ಗೆದ್ದಂತೆ ಕಾಣಿಸ್ತಾ ಇದೆ. ಪ್ರೇಮ್. ಎಸ್, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.